ಎಲ್ಲದಿ ಯಾ ಸಂಗೀತ ಸಂಗೀತ ಅಯ್ಯಯ್ಯ ಅತ್ತಿಯರ ಇವತ್ತು ಮದುಮಗಳು ಮಾಡ್ತಾರಲ್ರಿ ಅದು ಜರಡಿ ಬೇಕಂದ್ರು ಅದಕ್ಕೆ ಜರಡಿ ತರಕ್ಕೆ ಹೋಗಿದ್ದೆ. ಆಕಿ ಲಕ್ಷ್ಮವಕ್ಕ ಶಾರವಕ್ಕ ಶಾರದಕ್ಕ ಅವ್ರಿಗೆಲ್ರಿಗೂ ಹೇಳಿ ಬಂದೀನಿ. ಯಾರು ಬಂದಿಲ್ಲನ್ನ ಮುತ್ತೈದರ್ ಬಂದು ಕುಂತಾರಲ್ಲಿ ಈಕಿನ ಕರ್ಕೊಂಬಾ ಬಡ ಬಡ. ಅಯ್ಯಯ್ಯ ಚಂದಾಗ ರೆಡಿ ಆಕಿನಂತ ರೆಡಿ ಆಕತ್ತಾಳ್ರಿ. ಅಲ್ಲಲ್ಲಿ ಈಗ ಮತ್ತೆ ಅರ್ಶನ ಹಚ್ಕೊಂಡ ಮ್ಯಾಗ ಮತ್ತೆ ರೆಡಿ ಆಗೋಳ್ಳಕ ಅವಾಗ ಬಂದು ಚಂದಾಗ ಹಸಿರು ಬಳಿ ಇಡ್ಸೋಳ್ಳಕ ಅವ ಬೆಳಗಾರ ಚಣ್ಣಣ್ಣ ಬಂದು ಕುಂತ್ಕೊಂಡು ಏಟತ್ತಾಗೈತಿ. ಅವಂಗೊಂದು ಚಾ ಇಲ್ಲ ಚುಮ್ಮಾರಿ ಇಲ್ಲ ಏಟತ್ತಾಗೈತಿ. ಒಂದು ಚಾ ಚುಮ್ಮರಿಗರ ವ್ಯವಸ್ಥೆ ಮಾಡು. ಎಲ್ಲ ದಳಿಕಿ ಏನು ರೆಡಿ ಆಕ್ಕಳ ಬರೀ ರೆಡಿ ಆಗದ ಆಗೋಗುತ್ತೆ ನೋಡು. ಮದುವೆ ಅಕ್ಕಳ ಇಲ್ಲ ಬರೀ ರೆಡಿ ಆಗದ ಈಗಿನ ಕಾಲದಾಗ ಅದು ಒಂದು ಸಡಗರ ರೆಡಿ ಆಗೋದೊಂದು. ಅತ್ತಿಯರ ಒಮ್ಮೆ ಮದುವೆ ಅಕ್ಕಳ ಚಂದಾಗ ಫೋಟೋ ಗೀಟ ತೆಗಿಸ್ಕೊಂಡು ಮದುವೆ ಅಕ್ಕಳ ಬಿಡ್ರಿ. ಯಾಕೆ ಹಂಗೆ ಮಾಡ್ತೀರಿ? ಆತ ಏನಿಲ್ಲ ಈಗ ಬಂದು ಕುಂದಿರ್ತಾಳ್ರಿ ಅರ್ಶನ ಹಚ್ಚ್ರಿ ಎಲ್ಲರೂ ಚಂದಾಗ. ಆಮೇಲೆ ಒಮ್ಮೆ ಎಲ್ಲರೂ ಸೇರಿ ನೀರು ಹಾಕೋಣ ಅರ್ಶನದ ನೀರು. ಆಮೇಲೆ ಬಳಿ ಇಡ್ಸೋಣದಿಲ್ರಿ. ಅನ್ನಂಗ ಮುಂಜಾನೆ ಗೋಮೂತ್ರ ಮತ್ತು ಆಕಳದ ಹಾಲು ಅವನ್ನೆಲ್ಲ ತಂದಿಟ್ಟಿನಲ್ಲ ಎಲ್ಲಿಟ್ಟೆ ಅವನ್ನ ಆಕಿಗೆ ಎರಿಬೇಕು. ಅಯ್ಯೋ ಅತ್ತಿಯರ ಎಲ್ಲಾನು ರೆಡಿ ಮಾಡಿ ಇಟ್ಟೀನಿ. ಈಕೆ ಸರಸ್ವತಕ್ಕ ತೊಗೊಂಡೋಗಿ ಯಾವ್ರಿ. ಹೌದಾ? ಹ್ಞೂ ಆತಾಳ ಸರಿ. ಈಕಿನ ಕರಿ ಈಕಿನ ಲಗು ಲಗು. ಹ್ಞೂ ರೀ ನಿಹಾರಿಕಾ ಬಾರ ಅಯ್ಯವ್ವ. ಅವ್ವ ಅಯ್ಯ ಎಷ್ಟು ಚಂದಾಗಿಲ್ಲೇ ನಿಹಾರಿಕಾ, ಭಾಳ ಚಂದಾಗ್ಯವ ಕರೆನ. ಅವ್ವ ಆ ಫೋಟೋಗ್ರಾಫರ್ ಬರ್ತಾನ ಇಲ್ಲ ಡೌಟ್. ಯಾಕ ಏನಾತ? ಯಮ್ಮ ಈಕೇನ ನಮ್ಮ ಅತ್ತಿ ಜಗಳ ತೆಗ್ದಾಳಂತ. ಅವ್ರು 3 ಮಂದಿ ಅಕ್ಕಂಗ್ಯಾರು ಬಂದಾರಂತ. ಅವ್ರಿಗೂ ಅಲ್ಲಿ ಮದುಮಗನ್ ಮಾಡಕತ್ತಾರಲ್ಲ ಅದಕ್ಕೆ ಪೇಚಾಡಕತ್ತಿದ್ರಂತ. ಫೋಟೋ ಶೂಟ್ ಮಾಡ್ಸೋದು ಬೇಡ, ಸುಮ್ಮನೆ ರೊಕ್ಕ ಹಾಳ, ಬೇಕಾದ್ರೆ ಮದ್ವೆಗೆ ತಾಳಿ ಕಟ್ಟೋದು ಅದೆಲ್ಲ ಮಾಡಿಸೊಳ್ಳಕ ಅಂತ ಅಂದ್ರಂತ. ಅಲ್ಲ ಅವ್ರದವ್ರು ಮಾಡ್ಸ್ಯಂತಾರೆ ಬಿಡು, ಮದುಮಗಂದವ್ರು ಮಾಡ್ಕೊಂತಾರ, ಮದುಮಗಳನ್ನ ನಾವು ಮಾಡ್ಸೋಣ ಅದ್ರಾಗ ಏನೈತಿ ಅಂದ್ರೆ ನಮ್ದು ಅವರ ಹೇಳಿದ್ರು. ಒಂದಷ್ಟು ಸ್ಟುಡಿಯೋದ ಅವಂಗ ನಾವು ಎಲ್ಲೂ ಕವರ್ ಮಾಡಕತ್ತಿದ್ದ, ನಾವು ಯಾರಿಗೂ ಹೇಳೇ ಇಲ್ಲಲ್ಲ. ಈಗ ಅಲ್ಲಿ ಜಗಳ ಮಾಡಿ ಅವ್ನು ಬರಬೇಡ ಅಂತ ಹೇಳಾರ. ಅಯ್ಯೋ ಈಕೇನು ಕುಡಿಲ್ಲ ಇವ ನಿಮ್ಮತ್ತಿ, ಆಕೇನು ಎಲ್ಲದಕ್ಕೂ ಜಗಳ ಮಾಡ್ತಾಳ ಸಹ್ಯ. ನಾನೇನು ಆಕಿ ತಲೆ ಕೆಸ್ಕೊಂಡಿಲ್ಲ. ಆದ್ರೆ ಫೋಟೋಗ್ರಾಫರ್ ಇಲ್ಲಿ ನೋಡಿ ಯಾವ ಕಾರ್ಯನೂ ಮದುಮಗಳು ಮಾಡೋ ಕಾರ್ಯ ಫೋಟೋದಾಗ ಬರಲ್ಲ. ನಂಗೆ ಭಾಳ ಬೇಜಾರಾಗತೈತಿ ನೋಡು. ಯಾಕೆ ಬೇಜಾರು ಮಾಡ್ಕೋತಾಳ ನನ್ನ ಸೊಸಿ? ಏನ್ರಿ ಮೇಡಮರ ಇದಕ್ಕೆ ಬೇಜಾರು? ಅಯ್ಯ ನಾಗರಾಜ ಯಾವಾಗ ಬಂದಿ? ಆರಾಮದೀನಪ್ಪ. ಅವ್ರು ಬಂದ್ರನ? ಹ್ಞೂ ರೀ ಆರಾಮದಿ ನೋಡ್ರಿ. ನೀವು ಆರಾಮದಿರಿ ಅಕ್ಕ? ಬಂದಾರ್ರಿ ಅವ್ರು ಬಂದಾರ. ಅಲ್ಲಿ ಒಳಗೆ ಅಕ್ಕನ ಜೊತೆ ಮಾತಾಡಕತ್ತಾರ್ರಿ ಹೊರಗೆ. ಅಲ್ಲಿ ನೀವೆಲ್ಲ ತಯಾರು ಮಾಡಕತ್ತಾಳಲ್ರಿ ಅಕ್ಕ ಮದುಮಗಳು ಮಾಡಕ್ಕೆ ಅದೇನ ಅರ್ಶನ ನೀರಿಗೆ ಅಲ್ಲದಾರ್ರಿ ಎಲ್ಲ. ನಾಗರಾಜ ಮಾವ ಯಾವಾಗ ಬಂದಿ? ಆರಾಮದಿಯಾ? ನಾನು ಫಸ್ಟ್ ಕ್ಲಾಸ್ ಆಗದಿ ನೋಡು. ಏನು ಮದ್ವಿ ದಿನ ಅದು ಮದುಮಗಳಾಗ ದಿನ ನನ್ನ ಸೊಸಿ ಬೇಜಾರು ಮಾಡ್ಕೊಳಕತ್ತಾಳ. ನೆನಪದ ನಾನು ಈ ಮಾವ ಅದ ನನ್ನದು. ಆರಾಮದಿರಿ ಅತ್ತಿಯರ? ನೆನಪಿಲ್ಲ ಏನ್ ಮಾವ, ನೆನಪದಿದೆ. ಆದ್ರ ಇವತ್ತು ಬರ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು. ನಾನು ಆರಾಮದಿನಪ್ಪ. ಎಲ್ಲಿ ಹೆಂಡತಿ ಮಕ್ಕಳು ಯಾರು ಬಂದಿಲ್ಲನ? ಇಲ್ರಿ ನಾನು ಬೇರೆ ಕೆಲ್ಸದ ಮೇಲೆ ಬಂದೆಲ್ಲ. ಅವ್ವ ಇಲ್ಲಪ್ಪ ಹಿಂಗಂತ ಮದುಮಗಳು ಮಾಡ್ತಾರ ಮತ್ತು ಸಂಗೀತಕ್ಕ ಫೋನ್ ಮಾಡಿದ್ರಂತಲ್ರಿ, ಅದಕ್ಕೆ ನಾನು ಬಿಟ್ಬಿಡು, ನೀನು ನಿನ್ನ ಹೆಂಡತಿ ನಿನ್ನ ಮಗಳು ಬರುವಂತ್ರಿ ಅಂತ ಅಂದಲ್ರಿ ಅಕ್ಕ. ಅವನು ಅದಕ್ಕೆ ನಾನು ಹಂಗೆ ಬಿಟ್ಟು ಹೋಗ್ತೀನಿ ಈಗ. ಮತ್ತೆ ಹಂಗೆ ಮಾತಾಡ್ಸಿ ಹೋಗೋದು ಮದುಮಗಳನ್ನ ಹಂಗೆ ಎಲ್ಲಿ ಹೋಗ್ಲಿ ಅಂತ ಬಂದು ಒಳಗೆ. ಆರಾಮದಿರಲ್ರಿ? ಎಲ್ಲದರಿ ಮಾವರು? ಎಲ್ಲ ಆರಾಮದೀವಿ, ಎಲ್ಲ ಆರಾಮೈತಿ. ನಿಮ್ಮ ಮಾವರು ಇಲ್ಲೇ ಎಲ್ಲರೂ ಇರ್ತಾನಪ್ಪ. ಈಗ ಯಾಕಂದ್ರೆ ಈಗ ನಾವು ಮದುವೆ ಮನ್ಯಾಗ ಗಲಾಟೆಗಿರ್ತೀವ, ಎಲ್ಲಿ ಹುಡ್ಕುನಪ್ಪ ನಿಮ್ಮ ಮಾವನ್ನ ಸೆರಗ್ನಾಗ ಗಂಟು ಹಾಕ್ಯಾಣಂದ್ರೆ ಆ ವಯಸ್ಸು ಮುಗಿದು ಹೋಗೈತಿ. ಏನು ಒಟ್ಟು ಆರಾಮ್ ಅದರಲ್ರಿ? ಆರಾಮ. ನಾಷ್ಟ ಮಾಡ್ಬೇಕು. ನಾಷ್ಟಕ್ಕೆ ಅಲ್ಲಿ ಇದ್ರಾಗ ಹಿಂದೆ ಅಡುಗೆ ಮಾಡ್ತಾರ ನೋಡು, ಅಲ್ಲೇ ಎಲ್ಲ ಹಾಕ್ಯಾರ ಕುಂದ್ರಾಕ ಪೆಂಡಲ್ ಹೊಡೆದು. ನಾಷ್ಟ ಮಾಡ್ಬೇಕು. ಹೋಗಪ್ಪ ನಾಗರಾಜ, ನಾಷ್ಟ ಮಾಡ್ಬಾ. ಇಲ್ಲಕ್ಕ ನಾಷ್ಟ ಮಾಡ್ಕೊಂಡ ಬಂದೀವಿ, ನಂಗೆ ಹೊತ್ತಾಗತ್ತ. ಹಂಗೆ ಮದುಮಗಳು ಮಾತಾಡ್ಸಕಂತ ಬಂದೆ. ಏನು ಬೇಜಾರು ಮಾಡ್ಕೊಳಕತ್ತಿದ್ಲಲ್ಲ, ಏನು ವಿಷಯ? ಏನಿಲ್ಲ, ನಮ್ಮ ನಿಹಾರಿಕನ್ನ ಗಂಡನ ಒಬ್ರು ಫೋಟೋಗ್ರಾಫರ್ಗೆ ಹೇಳಿದ್ರು ಏನ ಒಂದಿಟ್ಟು ಬೇರೆ ಕೆಲಸ ಬಂದು ಅವ್ರು ನಮ್ಮೂರಿಗೆ ಬರವಲ್ರಂತ. ಬರಕ್ಕೆ ಒಂಚೂರು ತ್ರಾಸಾಗೈತೆ ಅನ್ನಕತ್ತಿದ್ರ. ಈಗ ಇಲ್ಲ ನಾವು ಕೊಪ್ಪಳಕ್ಕೆ ಹೋಗ್ಬೇಕು, ಇಲ್ಲ ಕುಕ್ನೂರಿಗೆ ಹೋಗ್ಬೇಕು. ನಮ್ಮೂರಾಗ ಎಲ್ಲದ ಫೋಟೋ ಸ್ಟುಡಿಯೋನೇ ಇಲ್ಲಲ್ಲ. ಅದು ಕುಕ್ನೂರಾಗರ ಏನಂತ ಹೇಳ್ಕಣಂತವು ಇಲ್ಲ ಅನ್ಸುತ್ತೆ ನನಗೆ. ಈಗೇನು ಚಲೋ ಫೋಟೋಗ್ರಾಫರ್ ಬೇಕು ನಿನಗೆ, ಹೌದಿಲ್ಲ? ಏನು ಇವತ್ತಿನ ಒಂದು ದಿನದ ಮಾಡ್ಬೇಕಾ, ಪೂರ ಎಲ್ಲಾನು ಮಾಡ್ಬೇಕಾ ಶೂಟ್? ಪೂರ ಎಲ್ಲ ಮಾಡ್ಬೇಕು ಮಾವ. ನೀನೇನು ಹೆಂಗೆ ಹೇಳ್ತಿದ್ದಿ? ಬರೀ ಇವತ್ತೊಂದಿನದ ಮಾಡಿ ಸಾಕನ? ನಾಳೆ ಅಲ್ಲಿ ತಾಲಿ ಕಟ್ಟದ ನನ್ನ ತವ್ರ ಮನೆ ಕಡೆಯಿಂದ ಇರೋದು ಬೇಡನ ಏನು? ಓಹೋ ಹಂಗೆ ಸರಿ ಆಯ್ತು. ನನ್ನ ಫ್ರೆಂಡ್ ಅದಾನ ರೋಹಿತ್ ಅಂತ ಹೇಳಿ, ಅವ್ಗೆ ಹೇಳಿರ್ತೀನಿ. 10 ನಿಮಿಷ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಇಲ್ಲಿರ್ತಾನೆ. ಆಯ್ತಾ? ಆರಾಮದಿರಿ ಅಕ್ಕರ? ಆರಾಮದಿಯೇನವ ಸಂಗೀತ? ಆರಾಮದಿಯಾ ನಿಹಾರಿಕಾ? ಏನಂತೀಯವ?
ಬರ್ರಿ ಶರವಕ್ಕರ ಬರ್ರಿ ಆರಾಮದೀವಿ ನಾವು. ನೀವು ಆರಾಮದೀರ? ನಾವು ಆರಾಮ್ ನೋಡ್ರಿ. ಬರ್ರಿ ನಾಷ್ಟ ಮಾಡಿ ಬಂದ್ಬಿಡ್ಬೇಕ್ರಿ, ಹೊತ್ತಕ್ಕಿತ್ತು. ಇಲ್ಲಿಲ್ರಿ ಹಂಗ ಬಂದ್ವಲ್ಲ, ಬರೋ ಮುಂದಾಗನ ಒಂದೊಂದು ಕೆಲಸ ಐತನ್ನ ಅಲ್ಲೇ ಗಡದಾಗ ಊಟ ಮಾಡೇ ಬಂದೀವಿ. ಈಗೇನು ನಾಷ್ಟ ಏನು ಬ್ಯಾಡ್ತವ್ರಿ, ಅವ್ ಹೊಕ್ಕಾನಂತ ಅವನೇನ ಕೆಲಸ ಅದಾವು. ಇರ್ಬೇಕಿಲ್ಲೋ, ಇವತ್ತು ಮದ್ಮಗಳು ಮಾಡ್ತಿದ್ವಿ, ಆಮೇಲೆ ಸಂಜೆ ಮುಂದೆ ಹೊಕ್ಕಿದ್ದೆಲ್ಲ. ಇಲ್ಲಕ್ಕ, ನನಗೇನು ಇರಬಾರ್ದಂತಲ್ಲ, ಸುಮ್ಮನೆ ಈಗ ಮತ್ತೆ ನನಗೂ ಕೆಲಸ ಅದಾವ. ಬರ್ತೀವಿ, ನಾನು ಈಕಿ ನನ್ನ ಮಗಳು ಕರ್ಕೊಂಡು ಬರ್ತೀವಂತೆ. ನಾನು ನಿನಗೆ ರೋಹಿತ್ ನಂಬರ್ ಕಳಿಸಿರ್ತೀನಿ. ಸರಿ, ಒಂದು ಕೆಲಸ ಮಾಡ್ತೀನಿ ಬಿಡು, ಮಾವ್ಗ ಕೊಟ್ಟಿರ್ತೀನಿ, ರಮೇಶ್ ಮಾವ್ಗ ಕರೆಸ್ತಾನೆ ಫೋಟೋಗ್ರಾಫರ್ನ. ನಾ ಬರಲಾ? ಫೋಟೋ ಮಾತ್ರ ಫಸ್ಟ್ ಕ್ಲಾಸ್ ತೆಗಿತಾನ. ನಿಂದು ಮದುಮಗಳು ಮಾಡೋದ್ರಿಂದ ಹಿಡಿದು ಬಳೆ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ಆರತಿ ಮಾಡೋದು ಎಲ್ಲಾನು ಚಂದ ಕವರ್ ಮಾಡ್ಕೊಡ್ತಾನೆ. ಥ್ಯಾಂಕ್ಸ್ ಮಾವ, ಭಾಳ ಹೆಲ್ಪ್ ಆಯ್ತು. ಈಗ ಮೊಮ್ಮಕ್ಳೇ ಕುತ್ಕಿ ಮ್ಯಾಗ ಇದ್ದಾಗ ಯಾರಿಗಾರ ಕರೆದ್ರೆ ಯಾರು ಬರ್ತಾರೆ ಹೇಳು? ಯಾರೂ ಬರಲ್ಲ. ಅದೇ ಯೋಚನೆ ಆಗಿತ್ತು, ನೀ ಬಂದಿದ್ದು ಚಲೋ ಆಯ್ತು. ನೋಡು, ನಿನ್ನ ಗಂಡಂದು ಏನೂ ನಡೆಯೋದಲ್ಲ ನಿಹಾರಿಕಾ, ತಿಳ್ಕ. ಅವ್ನು ನಂಬಿ ಏನು ಮಾಡಕ್ಕೆ ಹೋಗ್ಬೇಡ. ಈಗ ರೋಹಿತ್ ಅಂತ ಐತಲ್ಲ, ಆತನ ನಿಮ್ಮ ಅಪ್ಪಗ ಮತ್ತು ನಿಮ್ಮ ಕಾಕಾಗ ಇಬ್ರಿಗೂ ಮಾತಾಡಿ ಪೂರಾ ಮದ್ವೆ ಮಾಡಿಸು. ಆಮೇಲೆ ಅವರು ಆ ಮಗನ ಮ್ಯಾಗ ಸಿಟ್ಟಿಗೆ ಹಾಕಿ ಮದ್ವೆ ಫೋಟೋನ ಇಲ್ಲಾಂದ್ರೆ ನಾವು ಮತ್ತೆ ಕಣ್ಣು ಬಾಯ್ ಬಿಟ್ಕೊಂಡು ಕುಂತೇವಿ. ಫೋಟೋ ಇಲ್ದ ಆಕೆ ಅಂತಿರ್ ಬಿಡು, ಏನು ಮಾಡಬಾರ್ದಂತ. ಮದ್ವಿನ ಶಾಸ್ತ್ರೋಕ್ತವಾಗಿ ಮಾಡೋಕೆ ಮನಸ್ಸಿದ್ದಿದ್ದಿಲ್ಲ ನಿಮ್ಮ ಅತ್ತಿಗೆ. ಈಗ ಹೆಂಗೆ ಮಾಡಿ ಏನೇನ ಮಾಡೀವಿ. ನಿನ್ನ ಗಂಡ ಒಂದು ಮೆಸೇಜ್ ಹಾಕು, ಯಾರನ್ನೂ ಕಳಿಸ್ಬೇಡ, ಈ ಥರ ನಮ್ಮ ಅಕ್ಕನ ತಮ್ಮ ಬಂದಾರ, ನಮ್ಮ ಗೀತಾ ಚಿಕ್ಕಮ್ಮನ ತಮ್ಮ, ಅವರು ಹಿಂಗೆ ಕಳಿಸ್ಯಾರ ಫೋಟೋಗ್ರಾಫರ್ನ, ನಮಗೇನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡು. ಪೂರಾ ಕವರ್ ಮಾಡಲಿ. ಏನು ನಾವು ರೊಕ್ಕ ಕೊಡೋಣ ಏಟ್ ಅಂತೇಳಿ ನಿಮ್ಮ ಅಪ್ಪನ ಖರ್ಚು ಮಾತಾಡೋಣ, ಏನಂತಿ? ಹೂನವ್ವ, ನನಗೂ ಯಾಕೆ ಅದ ಚಲೋ ಆಗತ್ತ. ಮದ್ವೆ ದಿನ ನನಗೂ ಮೂಡ ಅಪ್ಸೆಟ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ನಮ್ಮ ಅತ್ತಿ ನೋಡ್ಬೇ ಹೆಂಗೆ ಮಾಡ್ತಾಳ ನೋಡು. ಏಸ್ ತಿಂದಕ್ಕೆ ನಿಮ್ಮ ಅತ್ತಿ, ಏಸ್ ತಿಂದ ಕೇಳು, ತಲೆ ಕೆಡ್ಸ್ಕೊಬೇಡ. ಏನು ಒಂದು ಮೂಲ್ಯಾಗ ತ್ಯೂದು ಕುಂದರ್ಸುವಂತೆ ಅಂತ ಧೈರ್ಯವಾಗಿರು. ಅಲ್ಲ, ಬೀಗರು ಬಿಜ್ಜರು ಬರಕತ್ತಾರ ಮನೆಗೆ, ನೀವೇನಿಬ್ರು ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ? ಏನಿಲ್ರಿ ಅತ್ತಿಯಾರ, ಅದ ಮತ್ತು ಫೋಟೋದ್ದು ಈಗ ಅಂದಲ್ರಿ ನಾಗರಾಜ, ಬರೀ ಇಲ್ಲಿದಷ್ಟನ ಅಂತಂದು ಅದಕ್ಕೆ ನಮ್ಮ ಕಡೆಯಿಂದ ಯಾರು ಇಲ್ಲ ನೋಡ್ರಿ ಫೋಟೋಗ್ರಾಫರ್. ಪೂರಾ ನಮ್ದು ಏನೇ ನಮ್ಮ ಕಡೆ ಕಾರ್ಯ ಏನೇನಕ್ಕೋ ಅದೆಲ್ಲ ಹಿಡಿದು ಮದುವೆಗೂ ಅವರ ಫೋಟೋ ತೆಗೆದು ಬಿಡ್ರಿ. ಅಂದ್ರೆ ನಾವು ನಮ್ಮ ರೊಕ್ಕ ಕೊಟ್ಟು ತೊಗೊಳಕ್ಕೆ ಬರ್ತೈತಿ. ಆಮೇಲೆ ಮತ್ತು ಇವರ ಬ್ರದರ್ ಏನಾರ ಹೇಳ್ಬೇಕಂದ್ರೆ ಅದ ರೀ ಅತ್ತಿಯಾರ. ಮತ್ತು ಹೆಚ್ಚು ಕಮ್ಮಿಯಾಗಿ ಏನರ ಮತ್ತು ಅವರು ಬೀಗರು ನಮ್ಮ ಫೋಟೋ ನಾವು ರೊಕ್ಕ ಕೊಡ್ತೀವಿ, ನಿಮ್ಮ ಫೋಟೋದು ಯಾಕೆ ಕೊಡೋಣ ಅಂದರು, ಅಥವಾ ನಿಮ್ಗೆ ಯಾರು ಹೇಳಿದ್ರು ಹಂಗೆ ಹಿಂಗೆ ಅಂದ್ಬಿಟ್ರೆ ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಯಾಕೆ ಬೇಕು ಅಂತಂದು ಹೇಳಕತ್ತಿದ್ದೀನಿ ರೀ ಅಷ್ಟೆ. ಹುಣವಯ್ಯವ ಭಾರಿ ಕೊಜ್ಜಲದಾಳ, ಅದ್ರಾಗ ನಮ್ಮ ನಿಹಾರಿಕನ ಅತ್ತಿ ಯಾಕೆ ಬೇಕು? ಆತು ಅಷ್ಟ ಮಾಡೋಣಂತ ಹೇಳ್ಬಿಡು. ಏನು ಈಗ ಜೋರ್ ಅದಾಳನ ನಿಹಾರಿಕನ ಅತ್ತಿ? ಜೋರ್ ಅದಾಳ ಅತ್ತೀರ ಏನ? ಇಲ್ಲಿ ಬಿಡ್ರಿ ಚಿಗವರ, ಹಂಗೇನು ಜೋರ್ ಅಂತಲ್ರಿ, ಒಂದಿಷ್ಟು ಕಡ ಮುಡೀರಿ. ಈಗ ಮತ್ತು ಬೀಗರೆಲ್ಲ ಏಟ ಆಗಲಿ ಮತ್ತೆ ಹೆಂಗೆ ಬಾಯಿ ತೆಗೆದು ಕೇಳ್ತೀರಿ? ಹೌದಲ್ರಿ, ನೀವೇ ಹೇಳ್ರಿ. ಆಮೇಲೆ ಮತ್ತೆ ನಾವು ಯಾಕೆ ನಾಲ್ಕು ಮಾತು ಅನ್ಸಬೇಕು ಅಂತ ನಾನು ಅನ್ನಕತ್ತೀನಿ ರೀ. ಅಲ್ರಿ ತೀರ ಅವ್ರ ಮುಂದೆಲ್ಲ ಎಲ್ಲ ಯಾಕೆ ಹೇಳ್ತೀರಿ? ಸುಮ್ಮನಿರಿ. ಈಗ ಮತ್ತೆ ಆ ಕೇಳೋದು ಕರೆ ಐತಿ, ನಮ್ಮ ರೊಕ್ಕ ನಮ್ಮ ಮಾತು ಏನಾರ ಮಾಡ್ಬೋದು, ಹೌದಿಲ್ಲ? ಮತ್ತೆ ಎಲ್ಲ ಕಡೆ ಹಂಗಲ್ರಿ ಪದ್ಧತಿ ಇರೋದು. ಅವ್ರ ಹೆಣ್ಣಿನ ಕಡೆ ಎಲ್ಲಾರು ಬೇಕಾದ್ರೆ ಮಾಡ್ಸಂತಾರ. ಒಬ್ರೊಬ್ರಂತರು ಮತ್ತು ಇವು ಏನು ಮದುಮಕ್ಳು ಮಾಡೋದು ಮಾಡಂಗಿಲ್ಲ, ಒಮ್ಮಕ್ಳೆ ಮದ್ವೆ ಕರ್ಸಾರ ಫೋಟೋಗ್ರಾಫರ್ನ. ಈಗಿನ ಕಾಲದಾಗ ಬಿಡು, ಈಗ ಮದುವೆ ಫಿಕ್ಸ್ ಆಗಿ ತಂದಾಗ ಅವಾಗ ಇನ್ನು ಹುಡುಗಿ ನೋಡಕ್ಕೆ ಬಂದಾಗಿದ್ದ ಚಲುವಾಗಿದ್ದು ಫೋಟೋದ್ದು. ಈಗ ಪೂರಾ ಮದುವೆ ಆಗಿ ಅವ್ರು ಹನಿಮೂನ್ಗೆ ಹೋಗೋವ್ರಿಗೂ ಫೋಟೋನ. ಈಗ ಏನು ಮಾಡೋಕ್ಕಾಗಲ್ಲ, ಅದೇನ ಕರೆ ಐತಿ. ಆತ ಚಲೋ ಆತ, ಚಲೋ ಅದಾರಲ್ಲ, ಒಟ್ಟು ಮಂತನ್ ಚಲೋ ಐತಿ. ಅಯ್ಯೋ ಕೇಳ್ತಿರಲ್ರಿ ಶಾರಕ್ಕರ, ಮಂತನ ಚಲೋ ಐತನ ಅಂತಿರಲ್ಲ. ಎಷ್ಟು ದೊಡ್ಡ ಮನೆ ಗೊತ್ತನ್ರಿ, ಎಲ್ಲಿ ನೋಡಿದ್ರು ಬರೀ ಕ್ವಾಣಿನದವು ಮನೆ ತುಂಬ. ನಾನು ಅಂತೀನಿ ಅಂತ ಹಳ್ಳಿ ರೀ ಅದು ನೋಡಿದ್ರ. ನಮ್ಮೂರಂಗಾರಿ ಅವ್ರೂರು ಇಡೀ ಊರ ಮಂದಿನ ನನ್ನ ಅಳಿಯಾಗ ಸಂತು ಅನ್ನಂಗಿಲ್ರಿ, ಸಂತೋಷನು ಅನ್ನಂಗಿಲ್ಲ. ಇಡೀ ಊರಂತೂರ ದಣಿ ದಣಿಯಾರ ಅಂತಾರ ನೋಡ್ರಿ. ಹೌದ್ರಾ? ಚಲೋ ಬಿಡ್ರಿ. ಊರಾಗ ಒಳ್ಳೆ ಹೆಸರು ಮಾಡ್ಯಾರ ಕಾಣ್ತದಲ್ರಿ. ನೀವು ನೋಡ್ಬೇಕ್ರಿ ನಮ್ಮ ಅಳಿಯಂದು ಗತ್ತು ಗಾಂಭೀರ್ಯ. ದೊಡ್ಡ ಒಂದು 2 ಫ್ಯಾಕ್ಟ್ರಿ ಅದಾವ್ರಿ, ಮತ್ತು ಭತ್ತದ ಫ್ಯಾಕ್ಟ್ರಿ ಐತಿ, ಗದ್ದಿ, ಮತ್ತು ಅದು ಎಂಥದ ಬಿಸ್ನೆಸ್ಸು. ಏನು 1-2 ರೀ ನಮ್ಮ ಅಳಿಯಾರು ಮಾಡೋದು ಖರೇನ ಬಿಡ್ರಿ. ಅಷ್ಟು ಗೌರವ, ಅಷ್ಟು ಹೆಸರು ಈ ಸಣ್ಣ ವಯಸ್ಸಿಗೆನ ಬೇಕಾದಂಗೆ ಐತಿ ನೋಡ್ರಿ. ಅಯ್ಯೋ ಭಾಳ ಚಲೋ ಐತ್ರಿ ಮಂತನ. ನಾವಂತರೂ ಕಣ್ಣು ಮುಚ್ಕೊಂಡು ಕೊಡಕ್ಕೆ ತಯಾರಾಗಿವಿ. ನಮ್ಗೆ ಇನ್ನೂ ನಮ್ಮ ಅಣ್ಣನ ಮಗ ಐತಿ ನೋಡ್ರಿ ವಿಕ್ರಮ, ನಮಗೆ ಅವನ ಇನ್ನೂ ಒಂದಿಟ್ಟು ಅವನ ಮುಂದೆ ಎಡ ನೋಡ್ರಿ. ಏನ ಅನ್ರಿ ನೀವು? ಹೆಂಗಂತ ಅವಡು ಸ್ವಂತ ಅಣ್ಣನ ಮಗ್ಗ ಅಂತ ನೀವು ಅಂದ್ರೂ ಚಿಂತಿಲ್ರಿ, ಕರೆನ ಎಡನ ನಮ್ಮ ವಿಕ್ರಮ. ಹಂಗ್ಯಾಕಂತೀರಿ? ನಮ್ಮ ಸೌಜನ್ಯ ಅಂದು ಅದು ಮಂತನ್ ಚಲೋ ಐತಿ. ನೀವು
ಮೊಮ್ಮಗಳ ಮದುವೆ ಆಗ ಹುಡುಗಲ್ಲ ಅಂದ್ಕೊಳ್ಳೆ ನೋಡು ಹೆಂಗೆ ಬಗ್ಗಂತೈತಿ ಬಂದಾರ ಇಲ್ಲಿ ದೊಡ್ಡ ದಿಮಾಕ ಮಾಡಕ್ಕೆ. ನಮ್ಮ ವಿಕ್ರಮ ಬೆಸ್ಟ್ ಹುಡುಗ್ರಿ, ಬೆಸ್ಟ್ ಅಂದ್ರೆ ಬೆಸ್ಟ್ ಹುಡುಗ ಅಲ್ರಿ. ಅಷ್ಟು ಕಷ್ಟಪಟ್ಟು ಓದಿ ಡಾಕ್ಟರ್ ನೌಕರಿ ತಗೊಂಡು ಅವ್ವ ಅಮ್ಮನ್ನ ನೋಡ್ಕೊಂಡು ಇಡೀ ಮಂತನ್ ತೂಗಿಸ್ಕೊಂಡು ಮನೆ ಹಾಕಿಸ್ತಾನ್ರಿ. ಇಷ್ಟ್ರಾಗ ಎಷ್ಟು ಚಂದ ಐತೆ ಗೊತ್ತನ್ರಿ. ಅತ್ತಿಯರ ಅವ ನಮ್ಮಣ್ಣನ ಮಗ ರೀ, ನಾನ್ರಿ ಆ ಮನೆ ಮಗಳು. ನಂಗೆ ಗೊತ್ತೈತವ ಸಂಗೀತ, ನಂಗೆ ಗೊತ್ತೈತಿ ನಿನಗೆ ಭಾಳ ಆಸೆ ಇತ್ತು ಈಕಿನ ಕೊಡ್ಬೇಕನ್ನೋದು. ಮತ್ತು ಏನು ಮಾಡ್ಬೇಕು, ಎಲ್ಲ ದೇವರು ಎಲ್ಲಿ ಮಾಲೆ ಯಾರಿಗೆ ಹಾಕಿರ್ತಾನೆ ನೋಡು, ಅವ್ರದ ಮನುಷ್ಯರು ಮಾಡ್ದಂಗೆ ಎಲ್ಲಿ ಆಗುತ್ತೆ. ಅಯ್ಯ ಚಿಗವರ, ಮನುಷ್ಯರು ಮಾಡಿದ್ದೇನಲ್ರಿ ಇದು, ನಿಮ್ಮ ಮೊಮ್ಮಗಳದಳಲ್ಲ ಸೌಜನ್ಯ ಆಕಿ ಮಾಡಿದ್ದು. ಏನು ನಾಟಕ ಆಡೋರು ನಮ್ಮ ಮುಂದೆ ಬಾ 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 ಬಾ. ಏನು ಇವಂಗ ವಿಕ್ರಮಗ ಸೌಜನ್ಯ ನೋಡಿದ್ರೆ ಆಗಲ್ಲ ಅನ್ನಂಗೆ ಏನು ಆಕಿ ಮ್ಯಾಗ ಸಿಟ್ ಮಾಡೋದೇನು, ಆಕಿ ಕೇಂದ್ರ ಬಂದ್ಲಾದ್ರೆ ಹಂಗೆ ಹಿಂಗೆ ಅನ್ನೋದೇನು. ಅಯ್ಯಯ್ಯಯ್ಯ ಇನ್ನ ನಮ್ಮ ಇಕ್ಕಿ ಜೊತೆ ಚಂದ ಮಾತಾಡ್ತಿದ್ದ, ಯಾರ ಜೊತೆಗೆ ನಮ್ಮ ನೇರಿಕ ಜೊತೆಗೆ. ಸೌಜನ್ಯ ಅಂದ್ರೆ ಹಂಗೆ ಗುರ್ರು ಅಂತಿದ್ದ. ನಾವೇನವ ಹಿಂಗೆ ಇವರು ಅಂತಂದು ಪುಣ್ಯ ಇವ್ರಿಬ್ರದ್ದು ಮದುವೆ ಮಾಡಲ್ಲಲ್ಲ, ನಮ್ಮ ನಿಹಾರಿಕದು ವಿಕ್ರಮಂದು ಮಾಡ್ತೀವಿ ಅಂತ ನಾವು ಅನ್ಕೊಂಡ್ರ ಬಂದು ಒಂದು ದೊಡ್ಡದೊಂದು ಬಾಂಬ ಹಾಕ್ಬಿಟ್ರು. ಈಕೆ ಸೌಜಿ ಮತ್ತೆ ಅವ ನಮ್ಮ ಇಕ್ಕೆ ಇಬ್ರು ಸೇರಿ ಅಕ್ಕ ಹೋಗ್ಲಿ ಬಿಡ್ರಿ ಸಂಗೀತಕ್ಕ, ಈಗ ಹೋಗೈತಿ, ಈಗ ಇಕ್ಕಿದು ಮದುವೆ ಫಿಕ್ಸ್ ಆಗೈತಿ, ಎಲ್ಲ ಸರಿ ಆಗೈತಿ. ಅಲ್ಲಿ ಅವರಿಬ್ರು ಮತ್ತೆ ಪ್ರೀತಿ ಮಾಡ್ಯಾರ ಅಂತ ಇಡೀ ಎಲ್ಲರಿಗೂ ಗೊತ್ತಾಗೈತಿ. ಈಗ ಮತ್ತೇನೈತಿ, ಅವ್ರು ಚಂದಿರಲಿ ಇವರು ಚಂದಿರಲಿ ಅಷ್ಟೇ ನಾವು ಆಶ್ರಯಿಸೋದು. ಹೋಗ್ಲಿ ಬಿಡ್ರಿ, ಯಾಕೆ ಟೆನ್ಷನ್ ಮಾಡ್ಕೋತೀರಿ.